शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ಸುಪ್ರಭಾತಂ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಸೊಂಟ, ಬೆನ್ನು, ಕತ್ತಿನ ಭಾಗ ಎಲ್ಲವೂ ನೇರವಾಗಿರಲಿ ಹಾಗೂ ಸಮಾನಾಂತರವಾಗಿರಲಿ. ದೇಹದ ಯಾವುದೇ ಭಾಗದಲ್ಲೂ ಬಿಗಿತ, ಒತ್ತಡ, ಸೆಳೆತ ಬೇಡ. ಗಲ್ಲ ಸ್ವಲ್ಪ ಮುಂದಕ್ಕೆ ಬಾಗಿರಲಿ. ಕಣ್ಣುಗಳು ಮೆದುವಾಗಿ ಮುಚ್ಚಿರಲಿ. ಹಸ್ತ ಚಿನ್ಮುದ್ರಾ ಅಥವಾ ಚಿನ್ಮಯ ಮುದ್ರೆ, ಇದನ್ನು ಸ್ವೀಕಾರ ಮಾಡ್ತಾ ನಮ್ಮ ಮಂಡಿಯ ಮೇಲೆ ಸ್ಥಾಪಿಸೋಣ. ಈಗ ನಿಧಾನವಾಗಿ ನಮ್ಮ ಗಮನವನ್ನ ಉಸಿರಾಟದ ಕಡೆಗೆ ತೆಗೆದುಕೊಂಡು ಹೋಗೋಣ. ಸರ್ವೇ ಸ್ವಾಭಾವಿಕವಾದ ಉಸಿರಾಟ. 5 ಬಾರಿ ನಮ್ಮ ಉಸಿರಾಟವನ್ನ ಗಮನಿಸೋಣ. ಪ್ರಾಣವೇ ಉಸಿರು, ಉಸಿರೇ ಪ್ರಾಣ. ಸಮಸ್ಥಿತಿಯಲ್ಲಿ ಉಸಿರಾಟವಿದ್ದರೆ ಮನಸ್ಸು ಸಮಸ್ಥಿತಿಯಲ್ಲಿ ಇರುತ್ತದೆ. ಆದ್ರಿಂದ ಫಸ್ಟ್ ನಮ್ಮ ಉಸಿರಾಟವನ್ನ ಗಮನಿಸೋಣ. ಉಸಿರಾಟವನ್ನ ಗಮನಿಸಲು ಪ್ರಾರಂಭ ಮಾಡಿದ ತಕ್ಷಣ ದೇಹದ ಎಲ್ಲ ಚಟುವಟಿಕೆಗಳು ನಮ್ಮ ಗಮನಕ್ಕೆ ಬರುತ್ತೆ. ಆದ್ರಿಂದ ಯಾವುದೇ ಭಾಗದಲ್ಲಿ ತೊಂದರೆ ಇದ್ದರೆ ನಮ್ಮ ಗಮನಕ್ಕೆ ಬರುತ್ತೆ. ಉಸಿರಾಟ ಮುಖ್ಯವಾಗಿರ್ತಕ್ಕಂತಹ ಪ್ರಕ್ರಿಯೆ. ಗಮನವಿಟ್ಟು ಉಸಿರಾಡಬೇಕು. ಈಗ 5 ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡೋಣ. ದೀರ್ಘವಾದ ಉಸಿರಾಟ ಅಂದಾಗ ಹೊಟ್ಟೆಯನ್ನು ಉಬ್ಬಿಸಿ, ಎದೆಯನ್ನು ವಿಸ್ತಾರಗೊಳಿಸ್ತಾ, ಕತ್ತಿನ ಭಾಗವನ್ನ ಮೇಲಕ್ಕೆ ಎತ್ತುತ್ತಾ ಉಸಿರನ್ನ ತಗೋಬೇಕು. ಉಸಿರನ್ನ ಬಿಡುವಾಗ ಹೊಟ್ಟೆಯನ್ನ ಸಂಕುಚಿತಗೊಳಿಸಬೇಕು. ಆ ಹೊಟ್ಟೆಯನ್ನ ಕುಗ್ಗಿಸಿ, ಎದೆಯನ್ನ ಸಂಕುಚಿತಗೊಳಿಸಿ, ಕತ್ತಿನ ಭಾಗವನ್ನ ಕೆಳಕ್ಕೆ ಇಳಿಸ್ತಾ ಉಸಿರನ್ನ ಬಿಡಬೇಕು. Bulge your abdomen, expand your chest, raise your collarbone while inhalation. While exhalation, shrink your abdomen, contract your chest, down your collarbone. ಈ ಪ್ರಕ್ರಿಯೆ 5 ಬಾರಿ ಮುಂದುವರಿಲಿ. ಹೊಟ್ಟೆಯನ್ನ ಉಬ್ಬಿಸಿ, ಎದೆಯನ್ನು ವಿಸ್ತಾರಗೊಳಿಸಿ, ಕತ್ತಿನ ಭಾಗವನ್ನು ಮೇಲಕ್ಕೆ ಎತ್ತುತ್ತಾ ಉಸಿರು ತಗೊಳ್ಳಿ. ಉಸಿರನ್ನು ಬಿಡುವಾಗ ಹೊಟ್ಟೆಯನ್ನ ಕುಗ್ಗಿಸಿ, ಎದೆಯನ್ನ ಸಂಕುಚಿತಗೊಳಿಸಿ, ಕತ್ತಿನ ಭಾಗವನ್ನ ಕೆಳಗೆ ಇಳಿಸ್ತಾ ಉಸಿರನ್ನ ಬಿಡಿ. ಕಂಟಿನ್ಯೂ. Inhale. Exhale. ಕೊನೆಯ ಸುತ್ತು. Bulge your abdomen, expand your chest, raise your collarbone while inhalation. While exhalation, shrink your abdomen, contract your chest, down your collarbone. Now, feel the changes. ಈ ಅಭ್ಯಾಸದಿಂದ ದೀರ್ಘವಾದ ಉಸಿರಾಟವನ್ನ ಮಾಡಿ ಇದರಿಂದ ಉಂಟಾಗಿರ್ತಕ್ಕಂತಹ ಬದಲಾವಣೆಯನ್ನ ಗಮನಿಸ್ತಾ ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸ್ತಾ ಬನ್ನಿ. ದೀರ್ಘವಾದ ಉಸಿರಾಟ ಪ್ರಾರಂಭವಾದೊಡನೆ ಶರೀರದಲ್ಲಿ ಇರತಕ್ಕಂತಹ ಎಲ್ಲ ಅಂಗ ಪ್ರತ್ಯಂಗಗಳು ಕೂಡ ಒಂದು ರೀತಿಯಲ್ಲಿ ಚೈತನ್ಯಗೊಂಡು
ಶರೀರದ ಎಲ್ಲ ಪ್ರಕ್ರಿಯೆಗಳು ಸರ್ವೇ ಸ್ವಾಭಾವಿಕವಾಗಿ ನಡೆಯುತ್ತವೆ. ಇದನ್ನ ಗಮನಿಸ್ತಾ ಗಮನಿಸ್ತಾ ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸಿ. ಶರೀರ ಸಡಿಲಗೊಂಡ ನಂತರ ಮನಸ್ಸನ್ನ ನಾವು ಸಮಸ್ಥಿತಿಗೆ ತೆಗೆದುಕೊಂಡು ಹೋಗಬೇಕು. ಆ ದೃಷ್ಟಿಯಲ್ಲಿ 5 ಬಾರಿ ಓಂಕಾರವನ್ನು ಹೇಳೋಣ. ಚೆನ್ನಾಗಿ ಉಸಿರು ತಗೊಳ್ಳಿ. ಕೊನೆಯ ಸುತ್ತು ದೀರ್ಘವಾಗಿ ಉಸಿರು ತಗೊಳ್ಳಿ. ರಿಲ್ಯಾಕ್ಸ್. ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸಿ. ಅಕಾರ ಉಕಾರ ಮಕಾರದಿಂದ ಉಂಟಾಗಿರ್ತಕ್ಕಂತಹ ಸಂವೇದನೆಗಳು ಹಾಗೂ ತರಂಗಗಳನ್ನ ಗಮನಿಸ್ತಾ ಗಮನಿಸ್ತಾ ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸಿ. ಫೀಲ್ ದ waves, vibrations, sensations and the resonance of akara, ukara, makara together, reaching each and every part and cells of your body. Feel the effect of the practice. By chanting Om, by focusing A, U, Ma, you will be activating, alerting, sensitizing each and every cells in the lower, middle and the upper part of the body. Now, slowly come to Namaskar Sthiti. Let us chant once more Omkara with it louder but with divinity, and then opening prayer. Take deep breath. Sahana vavatu Sahano bhunattu Sahaviryam karavavahai Tejasvinavadhitamastu ma vidvishavahai. Om Shanti Shanti Shanti. Release the hands. Take the hands backward. Hold your right wrist with your left hand. Inhale, expand the chest and go back a little. Now slowly exhale, bend forward. Try to reach your forehead onto the ground. When you reach, be there. Express your gratitude to Mother Earth. Pray for the total success of your practice, welfare of yourself and your master. Slowly inhale and come up. Release the hands. Gently open your eyes. So ಇವತ್ತು ನಮ್ಮ ಅಭ್ಯಾಸದಲ್ಲಿ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಇದರಲ್ಲಿ ಹಲವಾರು ಆಸನಗಳು ಮತ್ತು ಉಸಿರಾಟದ ಪ್ರಕ್ರಿಯೆಯನ್ನ ಸಂಯೋಜಿಸಿ ಗಮನವಿಟ್ಟು ಮಾಡತಕ್ಕಂತಹ ಒಂದು ಅಭ್ಯಾಸ. ಯೋಗಾಭ್ಯಾಸದಲ್ಲಿ ನಾನು ಅವತ್ತೇ ಹೇಳಿದಾಗೆ ನಮ್ಮ ಶರೀರದ ಚಲನವಲನಗಳು ಅಥವಾ ಶರೀರದ ಸ್ಥಿತಿ, ಉಸಿರಾಟ ಹಾಗೂ ನಮ್ಮ ಗಮನ ಅವೇರ್ನೆಸ್, ಇವುಗಳು ಮೂರು ಮುಖ್ಯ. ಇದು ಮೂರನ್ನು ಸಂಯೋಜಿಸಿ
ನಾವು ಅಭ್ಯಾಸವನ್ನ ಮಾಡಿದಾಗ ಸೂರ್ಯ ನಮಸ್ಕಾರದ ಫಲ ಸಂಪೂರ್ಣವಾಗಿ ನಮಗೆ ದೊರಕುತ್ತೆ. ತುಂಬಾ ಜನಕ್ಕೆ ಸೂರ್ಯ ನಮಸ್ಕಾರ ಗೊತ್ತಿರುತ್ತೆ, ಆದ್ರೆ ಇಲ್ಲಿ ಎಲ್ಲಿ ಉಸಿರನ್ನ ತಗೋಬೇಕು, ಎಲ್ಲಿ ಉಸಿರನ್ನ ಹಿಡ್ಕೋಬೇಕು, ಎಲ್ಲಿ ಉಸಿರನ್ನ ಬಿಡಬೇಕು, ಹಾಗೂ ನಮ್ಮ ಗಮನ ಯಾವ ಭಾಗದಲ್ಲಿ ಯಾವ ಸ್ಥಿತಿಯಲ್ಲಿ ಇರಬೇಕು ಎಂಬತಕ್ಕಂತಹದ್ದು ಬಹುಮುಖ್ಯ. ಆಗ್ಲೇ ನಮ್ಗೆ ಅದರಿಂದ ಸಂಪೂರ್ಣ ಫಲ ಸಿಗ್ತಕ್ಕಂಥದ್ದು. ಸೂರ್ಯನ ಆರಾಧನೆ ಮಾಡ್ತಕ್ಕಂಥದ್ರ ಬಗ್ಗೆ ಮತ್ತೊಂದು ಮಾತೇ ಇಲ್ಲ. ನಾವು ಪ್ರತಿನಿತ್ಯ ಗಾಯತ್ರಿ ಮಂತ್ರವನ್ನ ಹೇಳುವಾಗ ಅಥವಾ ಗಾಯತ್ರಿ ಮಂತ್ರದ ಸಮೇತ ನಾವು ಅರ್ಘ್ಯವನ್ನ ಆ ಸೂರ್ಯ ದೇವನಿಗೆ ಸಲ್ಲಿಸುವಾಗ ನಾವು ಪ್ರತಿನಿತ್ಯ ಅನುಷ್ಠಾನದಲ್ಲಿ ಇಟ್ಕೊಂಡಿರ್ತೇವೆ. ಅಂದ್ರೆ ನಮ್ಮ ಉದ್ದೇಶ ಇಷ್ಟೇ, ಸೂರ್ಯನಷ್ಟು ಪ್ರಖರವಾಗಿ, ಸೂರ್ಯನಷ್ಟು ತೇಜಸ್ವಿಗಳಾಗಿ ನಾವು ಬದುಕಬೇಕು. ನಾವು ಗಾಯತ್ರಿ ಮಂತ್ರದಲ್ಲೂ ಕೂಡ ಕೇಳ್ತಕ್ಕಂಥದ್ದು ಅದೇನೆ, ಧಿಯೋ ಯೋನಃ ಪ್ರಚೋದಯ, ನನಗೆ ಮತ್ತೇನು ಬೇಡ, ನನ್ನ ಬುದ್ಧಿಯನ್ನ ಜಾಗೃತಗೊಳಿಸು, ನನ್ನನ್ನ ಬುದ್ಧಿವಂತನಾಗಿ ಮಾಡು, ನನ್ನಲ್ಲಿ ಇರ್ತಕ್ಕಂತಹ ಅಂಧಕಾರವನ್ನ ತೆಗಿ, ನನ್ನಲ್ಲಿ ಇರ್ತಕ್ಕಂತಹ ತಮಸ್ಸು ಜಡತ್ವವನ್ನ ತೆಗಿ, ನನಗೆ ಮತ್ತೇನು ಬೇಡ. ಅದರ ಅನುಭವಕ್ಕಾಗಿ ನನ್ನಲ್ಲಿ ಒಂದು ಅಂಧಕಾರದ ಪರದೆ ಇದೆ, ಆ ಪರದೆಯನ್ನ ಸ್ವಲ್ಪ ಸರಿಸುವ ರೀತಿಯಲ್ಲಿ ನನಗೆ ಜ್ಞಾನವನ್ನ ಕೊಡು ಅಂತ ನಾವು ಪ್ರಾರ್ಥನೆಯನ್ನ ಮಾಡ್ತೀವಿ. ಕೆಲವರು ಅನುಷ್ಠಾನದಲ್ಲಿ ನೂರಾರು ಬಾರಿ ಸಾವಿರಾರು ಗಾಯತ್ರಿ ಮಂತ್ರವನ್ನ ಮಾಡ್ತಕ್ಕಂಥದ್ದಿದೆ. ಅದರ ಪ್ರತಿಯೊಂದು ಟೈಮ್ನಲ್ಲೂ ಕೂಡ ನಾವು ಅದರ ಅರ್ಥವನ್ನ ತಿಳಿದು ನಾವು ಅದನ್ನ ಜಪ ಮಾಡಬೇಕು. ಅವಾಗ ಪ್ರತಿಯೊಂದು ಜೀವಕೋಶಗಳು ಕೂಡ ಶಕ್ತಿಯುತವಾಗಿ ಸೂರ್ಯನಷ್ಟೇ ಪ್ರಖರತೆಯನ್ನ ಹೊಂದಿ ರೋಗ ನಿರೋಧಕ ಶಕ್ತಿ, ಬುದ್ಧಿ ಶಕ್ತಿ ಎಲ್ಲವೂ ಕೂಡ ನಮ್ಮಲ್ಲಿ ಸ್ವಯಂ ಉತ್ಪಾದನೆ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಸೊ ಇವತ್ತು ಸೂರ್ಯ ನಮಸ್ಕಾರದ ಪಾಠವನ್ನ ಮಾಡೋಣ. ಎಲ್ಲರೂ ಕೂಡ ನಿಂತ್ಕೊಂಡು ಸ್ವಲ್ಪ ಕೈಕಾಲುಗಳಿಗೆ ಚಾಲನೆಯನ್ನ ಕೊಡೋಣ. ಮೊದಲಿಗೆ ಇನ್ಹೇಲ್, ಎಕ್ಸೇಲ್. ಬ್ರೀತ್ ಇನ್, ನಿಧಾನಕ್ಕೆ ಮಾಡಿ. ಬ್ರೀತ್ ಔಟ್. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಉಚ್ಛ್ವಾಸ, ನಿಶ್ವಾಸ. ಸ್ವಲ್ಪ ಕಾಲನ್ನ ಬೀಸಿ ಮಾಡಿ. ಎಕ್ಸೇಲ್, 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 ಎಕ್ಸೇಲ್. ಇದನ್ನ ಬಿಡ್ತಾ ಬಲಕ್ಕೆ ಎಡಕ್ಕೆ ಸೊಂಟದಿಂದ ಬಗ್ಬೇಕು. ಎಕ್ಸೇಲ್, 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 ಎಕ್ಸೇಲ್. ನೆಕ್ಸ್ಟ್ ಮುಂದಕ್ಕೆ ಬಗ್ಗಿ ಸೊಂಟವನ್ನ ತಿರುಗಿಸ್ತಾ ಮೇಲೆ ಕೆಳಗೆ ಹೀಗೆ ಮಾಡಬಹುದು. ಇನ್ಹೇಲ್, ಎಕ್ಸೇಲ್, 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 ಎಕ್ಸೇಲ್ ಮಾಡಿ. ಕಂಟಿನ್ಯೂ. ಎಕ್ಸೇಲ್, 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 ಎಕ್ಸೇಲ್. ಇನ್ಹೇಲ್, ಕಮ್ ಆನ್. ಹೀಗಿರುತ್ತೆ ಟ್ವಿಸ್ಟಿಂಗ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಬ್ರೀತ್ ಇನ್, ಬ್ರೀತ್ ಔಟ್. ಇನ್ಹೇಲ್, ಎಕ್ಸೇಲ್. ಈಗ ಸೂರ್ಯ ನಮಸ್ಕಾರದಲ್ಲಿ ಬರ್ತಕ್ಕಂತಹ ಎಲ್ಲ ಆವಿಷ್ಕಾರಗಳನ್ನ ಅಥವಾ ಆಸನಗಳನ್ನ ಮೊದಲು ಅಭ್ಯಾಸ ಮಾಡೋಣ. ತದನಂತರ ಎಲ್ಲವನ್ನು ಸಂಯೋಜಿಸಿ ಮಾಡತಕ್ಕಂತಹ ಒಂದು ಸೈಕಲ್ ಅದು. ಮೊದಲಿಗೆ ತಾಡಾಸನ ಸ್ಥಿತಿ. ಹೀಗೆ ಎರಡೂ ಪಾದಗಳನ್ನ ಸೇರಿಸಿ ಎದೆಯನ್ನ ವಿಸ್ತಾರಗೊಳಿಸಿ ದೃಷ್ಟಿ ಮುಂಭಾಗಕ್ಕೆ ಇರಬೇಕು. ಕೈಗಳು ಹೇಗಿರಬೇಕು? ಪರಸ್ಪರ ನೀಳವಾಗಿರ್ಬೇಕು. ದೀರ್ಘವಾದ ಉಸಿರಾಟ. ಇದು ಸಮಸ್ಥಿತಿ ಅಥವಾ ಸೂರ್ಯ ನಮಸ್ಕಾರ ಸ್ಥಿತಿ ಅಂತ ಹೇಳ್ತೀವಿ. ಈ ಸ್ಥಿತಿಗೆಲ್ಲ ನಿಂತ್ಕೊಳ್ಳಿ. ಈಗ ಬಹು ಮುಖ್ಯವಾದದ್ದು, ನಮ್ಮ ಮಂಡಿಯ ಚಿಪ್ಪು ಅದು ಟೈಟ್ ಆಗಿರ್ಬೇಕು. ಕಾಫ್ ಮಸಲ್ಸ್, ಕಾಲಿನಲ್ಲಿರ್ತಕ್ಕಂತಹ ಮಾಂಸಪೇಶಿಗಳು, ಮಸಲ್ಸ್ ಆಫ್ ದ ಥೈಸ್ ಅಂಡ್ ದ ಹಿಪ್ಸ್ ಎಲ್ಲವನ್ನೂ ಕೂಡ ಬಿಗಿಗೊಳಿಸಬೇಕು. ಮುಖವನ್ನ ಒಂದು ಬಿಟ್ಟು ದೇಹದ ಎಲ್ಲ ಭಾಗವನ್ನು ಕೂಡ
ಬಿಗಿಗೊಳಿಸ್ತಾ ಉಸಿರಾಟದ ಬಗ್ಗೆ ಗಮನವನ್ನ ಕೊಡ್ತಾ ದೀರ್ಘವಾದ ಉಸಿರಾಟವನ್ನ ಮಾಡಬೇಕು. ದೃಷ್ಟಿ ಮುಂದಕ್ಕಿರಲಿ, ಉಸಿರಾಟ ದೀರ್ಘವಾಗಿರಲಿ. ಇದಕ್ಕೆ ತಾಡಾಸನ ಸ್ಥಿತಿ ಅಂತ ಹೇಳ್ತೀವಿ. ಇದರಲ್ಲಿ ವಿಶ್ರಾಂತಿ ಸ್ಥಿತಿ ಬಂದಾಗ ಹೀಗೆ ಕಾಲುಗಳ ಮಧ್ಯೆ ಅಂತರ ಇರಲಿ, ಕೈಗಳನ್ನ ಹಿಂದೆ ತಗೊಂಡು ಭುಜಗಳನ್ನ ಕೆಳಕ್ಕೆ ಇಳಿಸಿ ಸ್ವಲ್ಪ ಉಸಿರಾಟದ ಬಗ್ಗೆ ಗಮನ ಇಟ್ಟು ದೀರ್ಘವಾದ ಉಸಿರಾಟವನ್ನು ಮಾಡೋದು. ಇದು ಶಿಥಿಲ ತಾಡಾಸನ ಅಂದ್ರೆ ರೆಸ್ಟಿಂಗ್ ಪೊಸಿಷನ್. ನೆಕ್ಸ್ಟ್ ಸೂರ್ಯ ನಮಸ್ಕಾರದಲ್ಲಿ ಎರಡನೇ ಸ್ಥಿತಿ ಏನು ಬರುತ್ತೆ ಅಂತಂದ್ರೆ ಇದು ಸಮಸ್ಥಿತಿ. ನೆಕ್ಸ್ಟ್ ತಾಡಾಸನ. ಹೀಗೆ ಇನ್ಹೇಲ್ ಎಕ್ಸೆಲ್ ಚೆನ್ನಾಗಿ ಮೇಲಕ್ಕೆ ಇಟ್ಬೇಕು. ಇಲ್ಲಿ ಬಹುಮುಖ್ಯವಾದದಂದ್ರೆ ಎರಡೂ ಕಾಲುಗಳು ಸೇರಿರ್ಬೇಕು. ಸಾಧ್ಯ ಆಗದೆ ಹೋದ್ರೆ ಹೀಗೆ ಪರಸ್ಪರ ಅಂತರ ಬಿಟ್ಟು ಕೂಡ ನಿಂತ್ಕೊಳ್ಬಹುದು. ನಿಂತು ಚೆನ್ನಾಗಿ ಎಳಿಬೇಕು. ಈ ಎಳೆತ ಎಲ್ಲಿಂದ ಅಂದ್ರೆ ಪಾದಗಳ ಮೂಲದಿಂದ ಪ್ರಾರಂಭವಾಗಿ ಕಾಲುಗಳು, ಮಂಡಿ, ತೊಡೆಯ ಮೂಲ, ಸೊಂಟದ ಭಾಗ, ಎರಡೂ ಹಸ್ತಗಳ ಮೂಲ ಅಂದ್ರೆ ಶೋಲ್ಡರ್ಸ್, ಭುಜ, ಎಲ್ಬೋ, ಮೊಣಕೈ ಹಾಗೂ ಮಣಿಕಟ್ಟು ಎಲ್ಲವನ್ನು ಎಲ್ಲ ಭಾಗಗಳಿಂದ ಎಳಿತಾ ಇರಬೇಕು. ತಾಡಾಸನ. ಆದ್ಮೇಲೆ ಪಾದ ಹಸ್ತಾಸನ ಅಂದ್ರೆ ಮುಂದಕ್ಕೆ ಗಟ್ಟಿ ಮಾಡತಕ್ಕಂಥ ಆಸನ. ಯಾರಿಗಾದ್ರೂ ಸೊಂಟದ ನೋವಿದ್ರೆ ತುಂಬಾ ಅಥವಾ ಹೊಟ್ಟೆಯ ಆಪರೇಷನ್ಸ್, ಕರ್ನಿಯ ಇವುಗಳೇನಾದ್ರೂ ಇದ್ರೆ ಅವರು ಮಾಡೋದು ಬೇಡ. ಬಹುಮುಖ್ಯ ಲೋಯರ್ ಬ್ಯಾಕ್ ಅಂದ್ರೆ ಕೆಳ ಸೊಂಟದ ಭಾಗದಲ್ಲಿ ಆಪರೇಷನ್ ಆಗಿ ರೀಸೆಂಟ್ ಆಗಿ ಅಥವಾ ನೋವಿದ್ದು ಮಾತ್ರೆ ತಗೊಳ್ತಾ ಇರ್ತಕ್ಕಂಥ ಅವಸ್ಥೆ ಒಳಗಿದ್ದು ಇದನ್ನ ದಯಮಾಡಿ ಮಾಡಬಾರ್ದು. ಇದನ್ನ ಮಾಡ್ಬೇಕಾದ್ರೆ ಹೀಗೆ ಮಾಡಿ ಹೀಗಿರ್ತೀವಿ ತಾಡಾಸನದಲ್ಲಿ. ನೆಕ್ಸ್ಟ್ ಎಕ್ಸೇಲ್, ಉಸಿರು ಬಿಡುತ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಬೇಕು. ಉಸಿರು ಬಿಡ್ತಾ ಎಷ್ಟಾಗುತ್ತೆ ಅಷ್ಟು. ಏನ್ ಕೆಳಗಡೆಗೆ ನೆಲದ ತನಕ ಹೋಗ್ಬೇಕು ಅಂತ ಏನಿಲ್ಲ. ಆದ್ರೆ ಇಲ್ಲಿ ಬಹುಮುಖ್ಯವಾದದ್ದು ಹೊಟ್ಟೆಯನ್ನ ಒಳಕ್ಕೆ ಎಳ್ಕೊಂಡು ನಮ್ಮ ದೇಹದ ಮೇಲ್ಭಾಗವನ್ನ ಸ್ವಲ್ಪ ಮುಂದಕ್ಕೆ ಬಗ್ಸಿದ್ರೆ ಅದು ಗ್ರಾವಿಟೇಷನಲ್ ಫೋರ್ಸ್ ಇಂದ ಇನ್ನು ಕೆಳಗಡೆ ಹೋಗುತ್ತೆ. ಈ ಕಪ್ ಶೇಪ್ ನಲ್ಲಿ ನೆಲದ ಮೇಲೆ ಇಟ್ಕೋಬೇಕು. ಕೊನೆಯಲ್ಲಿ ಹೆಡ್ ಡ್ರಾಪ್ ಮಾಡಬೇಕು. ಅಂದ್ರೆ ತಲೆಯನ್ನ ಕೆಳಕ್ಕೆ ಬಗ್ಗಿಸ್ಬೇಕು. ಪ್ರಾರಂಭದಲ್ಲಿ ಬಗ್ಸಿದ್ರೆ ಕೆಳಕ್ಕೆ ಹೋಗಕ್ಕಾಗಲ್ಲ. ನೋಡಿ ಹೀಗಿರುತ್ತೆ. ಹೀಗೆ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಎಕ್ಸೇಲ್, ಮೇಲೆ ನೋಡ್ತಾನೆ ಹೋಗ್ಬೇಕು. ತಲೆಯನ್ನ ಬಗ್ಗಿಸಬಾರದು. ಎಕ್ಸೇಲ್ ಎಕ್ಸೇಲ್ ಎಕ್ಸೇಲ್. ಸ್ವಲ್ಪ ಮುಂದಕ್ಕೆ ಬನ್ನಿ. ಆಮೇಲೆ ಹೇಳ್ತೀನಿ. ಈಗ ಬಂದು ಕಪ್ ಶೇಪ್ ಅಲ್ಲಿ ಇಟ್ಟು ನಿಮ್ಮ ದೇಹವನ್ನ ಸ್ವಲ್ಪ ಮುಂದಕ್ಕೆ ತಗೊಂಡ್ ಬಂದ್ರೆ ಚೆನ್ನಾಗಿ ಇನ್ನು ಕೆಳಕ್ಕೆ ಹೋಗುತ್ತೆ. ನೋಡಿ ಈಗ ಕೆಳಗಲ್ ತನಕ ಹಸ್ತವನ್ನ ಇಡಬಹುದು. ಕಪ್ ಶೇಪ್ ಇಟ್ಕೊಂಡ್ರೆ ಸಾಕು. ಹಾಲು ಹಿಡ್ಕೋಬಹುದು, ಹೆಬ್ಬೆರಳು ಹಿಡ್ಕೋಬಹುದು, ಅಥವಾ ಕಾಲುಗಳ ಕೆಳಗಡೆ ಕೈಯನ್ನ ಇಟ್ಕೊಂಡು ತಲೆ ಮಾತ್ರ ಎತ್ತಬೇಕು. ಕೊನೆ ಡ್ರಾಪ್ ಮಾಡಿ. ಇನ್ಹೇಲ್, ಎಕ್ಸೇಲ್. ಇದು ಪಾದ ಹಸ್ತಾಸನ ಅಂತ ಹೇಳ್ತೀವಿ. ಅಂದ್ರೆ ಹಸ್ತಗಳನ್ನ ಪಾದಕ್ಕೆ ತಗೊಂಡು ಹೋಗ್ತಾರೆ. ಇದಕ್ಕೆ ಧ್ಯಾನಾಸನ ಅಂತೂ ಕೂಡ ಹೇಳ್ತಾರೆ. ನೆಕ್ಸ್ಟ್ ಇದಾದ್ಮೇಲೆ ಹೇಗಿರುತ್ತೆ, ಏಕಪಾದ ಪ್ರಸರಣಾಸನ. ಅದು ನೋಡಿ ಹೀಗಿರುತ್ತೆ. ಇದು ಮುಂದ್ಗಡೆ ನಿಂತ್ಕೊಂಡು ಮಾಡಿದ್ರೆ ಒಳ್ಳೆದಿದೆ. ಹೀಗೆ ಎಕ್ಸೇಲ್. ಅದಾದ್ಮೇಲೆ ಈ ಕಾಲು ಹಿಂದಕ್ಕೆ ಹೋಗ್ಬೇಕು ಅಂತ ಇದೆಲ್ಲ ನೋಡಿ. ಏಕಪಾದ ಪ್ರಸರಣಾಸನ ಅಂದ್ರೆ ಒಂದು ಕಾಲು ಹಿಂದಕ್ಕೆ ಚಾಚಿರುತ್ತೆ, ಇನ್ನೊಂದು ಕಾಲು ಬಗ್ಗಿರುತ್ತೆ. ಎರಡೂ ಕೈಗಳಿಂದ ಸಪೋರ್ಟ್ ತಗೊಂಡಿರ್ತೀವಿ. ಇದು ಏಕಪಾದ ಪ್ರಸರಣಾಸನ. ನೆಕ್ಸ್ಟ್ ದ್ವಿಪಾದ ಪ್ರಸರಣಾಸನ.
ಬೇರೆ ಬೇರೆ ಹೆಸರುಗಳನ್ನು ಕೂಡ ಕೊಡ್ತಾರೆ. ಇದರಲ್ಲಿ ಬಹುಮುಖ್ಯ ಏನಂತಂದ್ರೆ ಸೊಂಟ ಕೆಳಗೆ ಹೋಗ್ಬಾರ್ದು, ಹೀಗೆ ಸೊಂಟ ನೇರ ಇರಬೇಕು, ದೃಷ್ಟಿ ಮುಂದಕ್ಕಿರ್ಬೇಕು, ದೀರ್ಘವಾದ ಉಸಿರಾಟ. ನೆಕ್ಸ್ಟ್ ಮಂಡಿಗಳನ್ನ ಕೆಳಕ್ಕಿಡಿ, ನಿಧಾನಕ್ಕೆ ಕೆಳಕ್ಕೆ ಹೋಗಿ ಸಾಷ್ಟಾಂಗ ನಮಸ್ಕಾರ. ಇಲ್ಲಿ ಸಾಷ್ಟಾಂಗ ನಮಸ್ಕಾರದಲ್ಲಿ ಹಣೆ, ಎರಡು ಕೈಗಳು, ಮಂಡಿ, ಕಾಲಿನ ಬೆರಳುಗಳು, ಎದೆಯ ಭಾಗ, ಹೊಟ್ಟೆ ಭಾಗ ಮೇಲಕ್ಕೆ ಎತ್ತಿರಬೇಕು. ಸಾಷ್ಟಾಂಗ ನಮಸ್ಕಾರ. ನೆಕ್ಸ್ಟ್ ಊರ್ಧ್ವಮುಖ ಶ್ವಾನಾಸನ. ಇದರಲ್ಲಿ ಮಂಡಿ ನೆಲಕ್ಕೆ ತಗಲಬಾರದು. ಕಾಣ್ತಾ ಇದೆ ಅಂತ ಕಾಣುತ್ತೆ, ಮಂಡಿ ನೆಲಕ್ಕೆ ತಗಲಬಾರದು. ನೆಕ್ಸ್ಟ್ ಅಧೋಮುಖ ಶ್ವಾನಾಸನ. ಹೀಗೆ ನೋಡಿ ಎಷ್ಟಾಗುತ್ತೆ ಅಷ್ಟು ಹೋಗ್ಬೇಕು, ಹಿಮ್ಮಡಿ ಕೆಳಕ್ಕಿಡಬೇಕು, ಕಾಲು ಬ್ಯಾರಲ್ಗಳನ್ನ ಎತ್ತಬೇಕು. ಚೆನ್ನಾಗಿ ಸರಿ. ಹೀಗೆ ಬಂದಿಲ್ಲ, ಹೀಗೆ ಬಂದ್ರಲ್ಲ, ಇದು ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ. ಇದು ಶಶಾಂಕಾಸನ. ಇದರಲ್ಲಿ ಕೈಗಳು ಮುಂದಕ್ಕೆ ಚಾಚಿರಬೇಕು, ವಜ್ರಾಸನದಲ್ಲಿ ಕೂತ್ಕೊಂಡು ಹಣೆನ ನಿಧಾನಕ್ಕೆ ಕೆಳಕೈ ತನಕ ತಗೊಂಡು ಹೋಗ್ಬೇಕು. ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ತಾಡಾಸನ ಸ್ಥಿತಿ. ಸೂರ್ಯ ನಮಸ್ಕಾರದಲ್ಲಿ ಎರಡು ಬಗೆ ಇರುತ್ತೆ. ಅಂದ್ರೆ 10 ಕೌಂಟಲ್ ಮಾಡ್ತಕ್ಕಂಥದ್ದು, ಇನ್ನೊಂದು 12 ಕೌಂಟಲ್ ಮಾಡ್ತಕ್ಕಂಥದ್ದು. ವಯಸ್ಸಾದವರು ಎಲ್ಲರೂ ಇರೋದ್ರಿಂದ 12 ಕೌಂಟಲ್ ಮಾಡ್ತಕ್ಕಂಥದ್ದು ತುಂಬಾ ಸೇಫ್. 10 ಕೌಂಟು ಡೈನಮಿಕ್ ಸೂರ್ಯ ನಮಸ್ಕಾರ ಅಂತ ಹೇಳ್ತೀವಿ. ಅದರಲ್ಲಿ ರೆಸ್ಟಿಂಗ್, ಮಧ್ಯ ಮಧ್ಯೆ ವಿಶ್ರಾಂತಿಯ ಸ್ಥಿತಿ ಇರೋಲ್ಲ. ಅದನ್ನು ನಾನು ಮಾಡಿ ತೋರಿಸ್ತೀನಿ. ಆದ್ರೆ ಎಲ್ಲರ ದೃಷ್ಟಿಯಿಂದ ಈ 12 ಕೌಂಟಲ್ಲಿ ಮಾಡತಕ್ಕಂತಹ ಸೂರ್ಯ ನಮಸ್ಕಾರವನ್ನ ಮಾಡೋಣ. ಅದನ್ನ ನಾನೊಮ್ಮೆ ಮಾಡಿ ತೋರಿಸ್ತೀನಿ. ಈಗ ಏನು ಆಸನಗಳನ್ನ ಮಾಡಿದ್ವಿ ಅದನ್ನ ಸಂಯೋಜಿಸಿ ಉಸಿರಾಟದೊಂದಿಗೆ ಮಾಡ್ತಕ್ಕಂಥದ್ದು. ಎಲ್ಲರೂ ನೋಡ್ಕೊಳ್ಳಿ. ನಮ್ಮ ಯೋಗ ಮ್ಯಾಟ್ ಇರುತ್ತಲ್ಲ, ಕಾರ್ಪೆಟ್ ಇರುತ್ತಲ್ಲ, ಅದರ ಮುಂದಕ್ಕೆ ನಿಂತ್ಕೊಂಡಿರ್ಬೇಕು, ತುಂಬಾ ಹಿಂದಕ್ಕೆ ನಿಂತ್ಕೊಂಡಿರ್ಬಾರ್ದು. ನಿಂತ್ಕೊಂಡು ನಾನು ಮೊದಲು ಮಾಡಿ ತೋರಿಸ್ತೀನಿ. ಸೂರ್ಯ ನಮಸ್ಕಾರ ಸ್ಥಿತಿ 1, 2, 3, 4, 5, 6, 7, 8, 9, 10, 11, 12 ಸ್ಥಿತಿ. ಒಮ್ಮೆ ಎಡಗಾಲು, ಒಮ್ಮೆ ಬಲಗಾಲಿನಲ್ಲಿ ಸ್ಟ್ರೆಚಿಂಗ್ ಎಲ್ಲ ಮಾಡ್ತಕ್ಕಂಥದ್ದು. ಇನ್ನೊಂದ್ಸರಿ ನೋಡ್ಕೊಳ್ಳಿ, ಉಸಿರಾಟದ ಜೊತೆಗೆ ಮಾಡೋಣ. ಎರಡು ಕಾಲು ಸೇರಿಸಿ ಸಮಸ್ಥಿತಿ ಅಥವಾ ಸೂರ್ಯ ನಮಸ್ಕಾರ ಸ್ಥಿತಿ. ಹೀಗೆ ಇನ್ಹೇಲ್, ಉಸಿರು ತಗೋಬೇಕು. ಎಕ್ಸೇಲ್, ಉಸಿರು ಬಿಡಬೇಕು. ಇನ್ಹೇಲ್, ಉಸಿರು ತಗೋಬೇಕು.
ಎಕ್ಸೇಲ್ ಉಸಿರು ಬಿಡಬೇಕು. ಈಗ ಉಸಿರು ತಗೊಂಡು ಉಸಿರು ಬಿಡಬೇಕು. ಇನ್ಹೇಲ್, ಎಕ್ಸೇಲ್. ಇಲ್ಲಿ ಆ ಉಸಿರನ್ನ ಹಿಡ್ಕೋಬೇಕು, ಮತ್ತೆ ಉಸಿರನ್ನ ತಗೊಂಡ್ ಮೇಲೆ ಬರಬೇಕು, ಮತ್ತೆ ಉಸಿರನ್ನ ಬಿಡಬೇಕು, ಮತ್ತೆ ಉಸಿರು ತಗೊಂಡು ಉಸಿರನ್ನ ಬಿಡಬೇಕು. ಇಲ್ಲಿ ಉಸಿರು ತಗೋಬೇಕು, ಉಸಿರನ್ನ ಬಿಡಬೇಕು, ಉಸಿರು ತಗೊಂಡು ಮೇಲೆ ಬರಬೇಕು. ಅಂದ್ರೆ ಈ ಪ್ರಕ್ರಿಯೆ ಹೇಗಿರುತ್ತೆ? ತಾಡಾಸನ ಮಾಡುವಾಗ ಉಸಿರನ್ನ ತಗೋಬೇಕು, ಇನ್ಹೇಲ್. ಮುಂದಕ್ಕೆ ಬಗ್ಗುವಾಗ ಉಸಿರನ್ನ ಬಿಡಬೇಕು. ಏಕಪಾದ ಪ್ರಸರಣ ಅಂದ್ರೆ ಒಂದು ಕಾಲಿಂದ ನಾವು ಹೀಗೆ ಹೀಗೆ ಮಾಡಿದಾಗ ಉಸಿರು ತಗೋಬೇಕು. ಎರಡೂ ಹೋದಾಗ ಹೀಗೆ ಹೋದಾಗ ಉಸಿರನ್ನ ಬಿಡ್ತೀವಿ. ನೆಕ್ಸ್ಟ್ ಇದರಲ್ಲಿ ಉಸಿರನ್ನ ತಗೊಂಡು ಉಸಿರನ್ನ ಬಿಡಬೇಕು, ಎರಡೂ ಕೂಡ. ಇನ್ಹೇಲ್ ಅಂಡ್ ಎಕ್ಸೇಲ್. ಫಸ್ಟ್ ಅರ್ಥ ಇನ್ಹೇಲ್, ಆಮೇಲೆ ಎಕ್ಸೇಲ್. ಈ ಉಸಿರು ಬಿಟ್ಟಿರ್ತೀವಲ್ಲ ಅದೇ ಅವಸ್ಥೆ ಒಳಗೆ ಇಲ್ಲಿ ಬರ್ಬೇಕು. ಆಮೇಲೆ ಇನ್ಹೇಲ್, ಉಸಿರು ತಗೊಳ್ತಾ ಮೇಲಕ್ಕೆ ಬರ್ಬೇಕು, ಮತ್ತೆ ಉಸಿರು ಬಿಡಬೇಕು, ಮತ್ತೆ ಉಸಿರು ತಗೊಂಡು ಉಸಿರನ್ನು ಬಿಡಬೇಕು. ಉಸಿರು ತಗೊಳ್ತಾ ಎಡಗಾಲ್ ಮುಂದೆ ತರಬೇಕು, ಆಮೇಲೆ ಬಲಗಾಲ್ ತಗೊಂಡ್ಬಂದು ಸೇರಿಸಿ ನಿಧಾನಕ್ಕೆ ಉಸಿರು ತಗೋಬೇಕು. ಇದನ್ನ ಪ್ರಾರಂಭದಲ್ಲಿ ಸ್ವಲ್ಪ ತಪ್ಪುಗಳಾಗುತ್ತೆ. ಉಸಿರಾಟದ್ದು ನಾವು ಗಮನ ಹರಿಸ್ತಕ್ಕಂಥದ್ದು, ಅದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡೋದು ಬೇಡ. ಅಭ್ಯಾಸ ಮಾಡ್ತಾ ಮಾಡ್ತಾ ಬರುತ್ತೆ. ಈಗೆಲ್ರೂ ಒಂದು 5 ಬಾರಿ ಇದನ್ನ ಅಭ್ಯಾಸ ಮಾಡೋಣ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ನಿಂತ್ಕೊಳ್ಳಿ. ಸಮಸ್ಥಿತಿ, ಸೂರ್ಯ ನಮಸ್ಕಾರ ಸ್ಥಿತಿ. ಮಂತ್ರ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವನ್ ಪೂಷನ್ನ ಪಾವೃಣೋ ಸತ್ಯ ಧರ್ಮಾಯ ದೃಷ್ಟಯೇ. ಓಂ ಭಾಸ್ಕರಾಯ ನಮಃ. 1 2 3 4 5 6 7 8 9 10 11 12 ಸ್ಥಿತಿ. ಸ್ಥಿತಿ. ಓಂ ಭಾನವೇ ನಮಃ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ षट् सप्त अष्ट नव दश एकादश द्वादश. ओम सूर्याय नमः. 1 2 3 4 5 6
7, 8, 9, 10, 11, 12, स्थिति। ओम मरीचये नमः। Breathe in, breathe out. Breathe in, breathe out. Breathe in, breathe out. Hold the breath. Inhale, breathe in, breathe out. Breathe in and breathe out. Breathe in, breathe out. Breathe in, breathe out. Om Dadhichaye Namaha. 1, 2, 3, 4, 5, 6, 7, 8, 9, 10, 11, 12, स्थिति। लास्ट काउंट ಮಾಡೋಣ ಸಾಕು। ओम श्री सवित्र सूर्य नारायणाय नमः। एकम, द्वे, त्रीणि, चत्वारि, पंच, षट्, सप्त, अष्ट, नव, दश, एकादश, द्वादश। स्थिति। रिलैक्स। ಇದು 12 ಕೌಂಟ್ ಅಲ್ಲಿ ಮಾಡತಕ್ಕಂತಹ ಸೂರ್ಯ ನಮಸ್ಕಾರ. ಇದರಲ್ಲಿ ನಾವು ಶಶಾಂಕಾಸನ ಅಂದ್ರೆ ವಜ್ರಾಸನದಲ್ಲಿ ಕೂತ್ಕೊಂಡು ಮುಂದಕ್ಕೆ ಬರ್ತೀವಲ್ಲ, ಅದನ್ನ ಮಾಡೋದ್ರಿಂದ ಮಧ್ಯೆ ರಿಲ್ಯಾಕ್ಸ್ ಆಗುತ್ತೆ. ಅಷ್ಟು ವಯಸ್ಸಾದವ್ರಿಗೆ ಇವರಿಗೆಲ್ಲ ಸುಸ್ತಾಗಲ್ಲ. ಇನ್ನು 10 ಕೌಂಟಲ್ಲಿ ಮಾಡೋದು ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ. 10 ಕೌಂಟಲ್ಲಿ ಅದು 2 ಸ್ಟೇಜ್ ಇರಲ್ಲ. ಹೀಗಿರುತ್ತೆ 1, 2, 3, 4, 5, 6, 7, 8, 9, 10. ಸ್ಥಿತಿ. ಇನ್ನೊಂದ್ಸಲಿ 1, 2, 3, 4, 5, 6, 7, 8, 9, 10. ಸ್ಥಿತಿ. ಇದು ಹೀಗೆ ಎಲ್ಲರೂ ಕೂಡ ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಂಡು ಒಂದು ರಿಲ್ಯಾಕ್ಸ್ ಮಾಡಿ ಸ್ವಲ್ಪ. ಹೀಗೆ ಚೆನ್ನಾಗಿ ದೀರ್ಘವಾದ ಉಸಿರು ತಗೊಂಡು ಉಸಿರು ಬಿಡಿ. ಹೃದಯದ ಬಡಿತ, ನಾಡಿಯ ಬಡಿತ
ರಕ್ತದ ಒತ್ತಡ ಇವೆಲ್ಲ ಕೂಡ ಜಾಸ್ತಿ ಆಗಿರುತ್ತೆ. ಉಸಿರಾಟದ ಸಂಖ್ಯೆ ಕೂಡ ಜಾಸ್ತಿ ಆಗಿರುತ್ತೆ. ಹಾಗೆ ಇವೆಲ್ಲವನ್ನ ಗಮನಿಸ್ತಾ ದೀರ್ಘವಾದ ಉಸಿರಾಟವನ್ನ ಮಾಡೋಣ. ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂತಂದ್ರೆ, ಎಲ್ಲಿ ಹಸ್ತವನ್ನ ಮೇಲಕ್ಕೆ ಚಾಚ್ತೀವಿ ಅಲ್ಲಿ ಉಸಿರನ್ನ ತಗೋಬೇಕು. ಮುಂದಕ್ಕೆ ಬಗ್ತೀವಿ, ಬಗ್ದಾಗ ದೇಹವನ್ನ ಸಂಕುಚಿತಗೊಳಿಸಬೇಕು. ಹೊಟ್ಟೆಯನ್ನು ಒಳಗೆ ಕೆಳಕೊಂಡು ಮುಂದಕ್ಕೆ ಬಗ್ಗಬೇಕು. ಇನ್ನು ಕಾಲುಗಳನ್ನ ಪ್ರಸರ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಉಸಿರನ್ನ ತಗೊಳ್ಳೋದು. ಶಶಾಂಕಾಸನದಲ್ಲಿ ಕೂತ್ಕೊಂಡಾಗ ಉಸಿರು ತಗೊಂಡಿರ್ತೀವಿ, ಮುಂದಕ್ಕೆ ಬಗ್ಗದಾಗ ಉಸಿರನ್ನ ಬಿಡ್ತೀವಿ. ಉಸಿರನ್ನ ಹೋಲ್ಡ್ ಮಾಡ್ತಕ್ಕಂಥದ್ದು ಅಂದ್ರೆ ಕುಂಭಕ ಅಂತ ಹೇಳ್ತೀವಿ. ಅದು ನಾವು ಸಾಷ್ಟಾಂಗ ನಮಸ್ಕಾರವನ್ನ ಮಾಡುವಂತಹ ಸ್ಥಿತಿಗಳಿಗೆ ಉಸಿರನ್ನ ಹಿಡ್ಕೋಬೇಕು. ಊರ್ಧ್ವಮುಖ ಶ್ವಾನಾಸನ ಅಂದ್ರೆ ಹಳ್ಳಿಗಳಲ್ಲಿ ನಾನು ಅವತ್ತು ಹೇಳಿದ ಹಾಗೆ ಹಳ್ಳಿಗಳ ನಾಯಿ ಓಡೋದಕ್ಕೆ ಮೊದಲು ಚೆನ್ನಾಗಿ ಹಿಂಗ್ ಸ್ಟ್ರೆಚ್ ಮಾಡುತ್ತೆ, ಮತ್ತೆ ಹೀಗೂ ಮಾಡುತ್ತೆ. ಊರ್ಧ್ವಮುಖ ಶ್ವಾನಾಸನವನ್ನ ಮಾಡುವಾಗ ಉಸಿರನ್ನ ತಗೋಬೇಕು. ಅಧೋಮುಖ ಶ್ವಾನಾಸನವನ್ನ ಮಾಡುವಾಗ ಹೊಟ್ಟೆಯನ್ನ ಒಳಕ್ಕೆ ಎಳ್ಕೊಂಡು ಉಸಿರನ್ನ ಬಿಡಬೇಕು. ಮತ್ತೆ ಉತ್ಥಾನಾಸನದಲ್ಲಿ ಉಸಿರನ್ನ ಬಿಡಬೇಕು. ತಾಡಾಸನಕ್ಕೆ ಬರುವಾಗ ಉಸಿರನ್ನ ತಗೋಬೇಕು. ಇದು ಪ್ರಾರಂಭದಲ್ಲಿ ನಾನು ಹೇಳಿದಾಗೆ ಕಷ್ಟ ಅನ್ಸಿದ್ರು ಕೂಡ ಮೊದಲು ಎಲ್ಲ ಸ್ಥಿತಿಗಳನ್ನ ಕಲ್ತ್ಕೊಳ್ಳೋಣ. ಕಲ್ತ್ಕೊಂಡ್ಮೇಲೆ ಬ್ರೀತಿಂಗ್ ಈಸಿ. ಉಸಿರನ್ನ ತಗೊಳ್ತಾ ಮೇಲಕ್ಕೆ ಹೋಗ್ಬೇಕು, ಉಸಿರನ್ನ ಬಿಡ್ತಾ ಮುಂದಕ್ಕೆ ಬಗ್ಬೇಕು. ಇನ್ನೆಲ್ಲಾದ್ರಲ್ಲೂ ಕೂಡ ಪ್ರಕ್ರಿಯೆ ಹೀಗಿರುತ್ತೆ. ಸಾಷ್ಟಾಂಗ ನಮಸ್ಕಾರವನ್ನ ಒಂದು ಬಿಟ್ಟು ಇನ್ನೆಲ್ಲೂ ಕೂಡ ಉಸಿರನ್ನ ಹೋಲ್ಡ್ ಮಾಡಬಾರ್ದು, ಕುಂಭಕ ಮಾಡಬಾರ್ದು. ಶಶಾಂಕಾಸನವನ್ನ ಮಾಡುವಾಗ, ಶಶಾಂಕಾಸನ ಅಂದ್ರೆ ಇದು 12 ಸ್ಟೆಪ್ನ ಸೂರ್ಯ ನಮಸ್ಕಾರ ಮಾಡುವಾಗ ಹೀಗೆ ಮಾಡಿದ್ವಿ ಈಗ. ಹೀಗೆ ಇಲ್ಲಿ ಉಸಿರನ್ನ ಬಿಡಬೇಕು, ಮತ್ತೆ ಮೇಲಕ್ಕೆ ಬರುವಾಗ ಉಸಿರು ತಗೊಳ್ತಕ್ಕಂತಹ ಪ್ರಕ್ರಿಯೆ. ಸೊ ಈ 12 ಸ್ಟೇಜಿನ ಸೂರ್ಯ ನಮಸ್ಕಾರವನ್ನ 5 ಸಾರಿ ಮಾಡಬಹುದು, 6 ಸಲಿ ಮಾಡಬಹುದು. ಯಾರಿಗೆ ಶ್ರಮ ಇರಲ್ಲ, ಬೇರೆ ಏನು ತೊಂದರೆ ಇಲ್ಲ, ಅವರು 10 ಸ್ಟೆಪ್ ಸೂರ್ಯ ನಮಸ್ಕಾರವನ್ನ ಮಾಡಬಹುದು. ಅದನ್ನ ಸ್ವಲ್ಪ ಸ್ಪೀಡ್ ಆಗಿ ಮಾಡಿದ್ರೆ ಟ್ರೆಡ್ಮಿಲ್ ಎಲ್ಲ ಮಾಡೋದ ಅವಶ್ಯಕತೆ ಇಲ್ಲ. 5 ರಿಂದ 6 ಅಥವಾ 10 ಬಾರಿ ಸೂರ್ಯ ನಮಸ್ಕಾರವನ್ನ ಮಾಡಿದ್ರೆ ಅರ್ಧ ಗಂಟೆ ಟ್ರೆಡ್ಮಿಲ್ ಮಾಡಿದ್ರೆ ಏನು ಎಫೆಕ್ಟ್ ಬರುತ್ತೆ ಅವೆಲ್ಲ ಕೂಡ ಬರುತ್ತೆ. ಮೈಯೆಲ್ಲ ಒಂದ್ಸಲಿ ಬೆವರುತ್ತೆ, ಈಗಾಗಲೇ ನಿಮ್ಗೂ ಬೆವರಿರ್ಬೇಕು. ಇದಾದ್ಮೇಲೆ ಬಹುಮುಖ್ಯ ಅಂದ್ರೆ ಚೆನ್ನಾಗಿ ವಿಶ್ರಾಂತಿ ಕೊಡ್ಬೇಕು. ವಿಶ್ರಾಂತಿ ಕೊಡುವಾಗ ಜಸ್ಟ್ ವಾಚ್ ಯುವರ್ ಬ್ರೆತ್. ಯಾವುದೇ ಸ್ಥಿತಿಯಲ್ಲಿ ಕೂತ್ಕೊಂಡು ಉಸಿರಾಟ ಸರ್ವೇ ಸ್ವಾಭಾವಿಕ ಅವಸ್ಥೆಗೆ ಬರೋವರೆಗೆ ನೀವು ವಿಶ್ರಾಂತಿಯನ್ನ ಕೊಡಬೇಕು. ದೀರ್ಘವಾದ ಉಸಿರಾಟ. ಹೊಟ್ಟೆಯನ್ನ ಉಬ್ಬಿಸಿ, ಎದೆಯನ್ನ ವಿಸ್ತಾರಗೊಳಿಸಿ, ಕತ್ತಿನ ಭಾಗವನ್ನ ಮೇಲಕ್ಕೆ ಎತ್ತುತ್ತಾ ಉಸಿರು ತಗೋಬೇಕು. ಉಸಿರು ಬಿಡುವಾಗ ಹೊಟ್ಟೆಯನ್ನ ಕುಗ್ಗಿಸಿ, ಎದೆಯನ್ನ ಸಂಕುಚಿತಗೊಳಿಸಿ, ಕತ್ತಿನ ಭಾಗವನ್ನ ಕೆಳಗೆ ಇಳಿಸ್ತಾ ಉಸಿರನ್ನ ಬಿಡಬೇಕು. ಉಸಿರಾಟವನ್ನ ಗಮನಿಸ್ತಾ ದೇಹದ ಎಲ್ಲ ಭಾಗಗಳನ್ನ ಸಡಿಲಗೊಳಿಸಿ, ದೇಹ ಎಷ್ಟು ಸಡಿಲಗೊಳ್ಳುತ್ತೆ ಅಷ್ಟು ಮನಸ್ಸು ಹಗುರವಾಗುತ್ತೆ. ಮನಸ್ಸು ಯಾವಾಗ ಹಗುರವಾಯಿತು, ದೇಹದಲ್ಲಿ ಮನಸ್ಸಿನಲ್ಲಿ ಒತ್ತಡ ಇರೋದಿಲ್ಲ. ಯಾವಾಗ ಒತ್ತಡ ಇರೋದಿಲ್ಲ ಆಗ ನಿರ್ನಾಳ ಗ್ರಂಥಿಗಳು, ಎಂಡೋಕ್ರೈನ್ಸ್, ಥೈರಾಯ್ಡ್ ಇರ್ಬೋದು, ಪಿಟ್ಯುಟರಿ ಇರ್ಬೋದು,
ಪ್ಯಾಂಕ್ರಿಯಾಸ್ ಇರಬಹುದು, ಯಾವುದೇ ಈ ದುರ್ನಾಳ ಗ್ರಂಥಿಗಳ ಒಂದು ಅಂಗಗಳು ತಮ್ಮ ಕಾರ್ಯಕ್ಷಮತೆಯನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡೋದ್ರಿಂದ ಈ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂದ್ರೆ ಒತ್ತಡದಿಂದ ಬರತಕ್ಕಂತಹ ಕಾಯಿಲೆಗಳು, ರಕ್ತದೊತ್ತಡ, ಮಧುಮೇಹ, ಬ್ಲಡ್ ಪ್ರೆಷರ್, ಡಯಾಬಿಟೀಸ್, ಸ್ಲೀಪ್ ಡಿಸಾರ್ಡರ್ಸ್ ಇವೆಲ್ಲವೂ ಕೂಡ ತಡೆಯೋದಕ್ಕೆ ಸಶಕ್ತವಾಗ್ತೀವಿ. ಇದನ್ನ ಗಮನಿಸ್ತಾ ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸಿ. ಈಗ ಕುತ್ಕೊಳ್ಳಿ. ಸೂರ್ಯ ನಮಸ್ಕಾರವನ್ನ ಮಾಡಿದ ಮೇಲೆ ನಾವು ಪ್ರಾಣಾಯಾಮವನ್ನ ಮಾಡಿದ್ರೆ ಸಾಕು. ಕೆಲವು ಸರಿ ನಾವು ಇಷ್ಟೆಲ್ಲಾ ಕಲ್ತ್ಕೊಳ್ತೀವಿ, ಅದೆಲ್ಲದಕ್ಕೂ ಕೂಡ ಟೈಮ್ ಸಾಕಾಗಲ್ಲ ಅಂತ ಒಂದು ನಮ್ಮ ಮನಸ್ಸಿನಲ್ಲೂ ಇರುತ್ತೆ. ಅದಕ್ಕೆ ಹೇಗೆ ಮಾಡಬಹುದು ಅಂತಂದ್ರೆ, ಸೂರ್ಯ ನಮಸ್ಕಾರವನ್ನ ಒಂದು 5 ರಿಂದ 10 ರೌಂಡ್ ನಿಧಾನವಾಗಿ ಮಾಡಿ ಸ್ವಲ್ಪ ವಿಶ್ರಾಂತಿಯನ್ನ ತೆಗೆದುಕೊಂಡು ತದನಂತರ ಪ್ರಾಣಾಯಾಮ ಮಾಡಿ. ಪ್ರಾಣಾಯಾಮದಲ್ಲಿ ಮೊದಲಿಗೆ ಏನು, ಕಪಾಲಭಾತಿ ಮಾಡೋಣ. ಇದೆಲ್ರಿಗೂ ಗೊತ್ತಿದೆ. ಪ್ಯಾಸಿವ್ ಇನ್ಹಲೇಷನ್, ಆಕ್ಟಿವ್ ಎಕ್ಸಲೇಷನ್ ಮಾಡಿ. ರಿಲ್ಯಾಕ್ಸ್. ಕಪಾಲಭಾತಿಯನ್ನ 60 ರಿಂದ 120 ಕೌಂಟ್ ವರೆಗೆ, ಅಥವಾ ಎಲ್ಲಿವರೆಗೆ ನಮ್ಮ ಉಸಿರಾಟ ತಾನೇ ತಾನಾಗಿ ನಿಧಾನವಾಗುತ್ತೋ ಅಲ್ಲಿವರೆಗೆ. ಬಹುಮುಖ್ಯ, ಹೊಟ್ಟೆಯ ಭಾಗವನ್ನ ಮೇಲಕ್ಕೆ ಒಳಕ್ಕೆ ಹೊರಕ್ಕೆ, ಒಳಕ್ಕೆ ಹೊರಕ್ಕೆ ಫ್ಲಾಪ್ ಮಾಡ್ಬೇಕು. ಹೀಗೆ ಬಾಯಲ್ಲಿ ಉಸಿರಾಡಬಾರ್ದು, ಮೂಗಿನಲ್ಲಿ ಉಸಿರಾಡಬೇಕು. ಮಾಡಿದ್ರೆ ಏನಾಗುತ್ತೆ, ಒಳಗಡೆ ಇರ್ತಕ್ಕಂತಹ ಎಲ್ಲ ಅಂಗ ಪ್ರತ್ಯಂಗಗಳು ಕೂಡ ಆಕ್ಟಿವ್ ಆಗುತ್ತೆ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಸ್ಕೆಲೆಟಲ್ ಸಿಸ್ಟಮ್, ಹೊರಗಡೆ ಇರ್ತಕ್ಕಂತಹ ಎಲ್ಲ ಕಾಲು, ಸೊಂಟ, ತೊಡೆ, ಭುಜಗಳು, ಕತ್ತಿನ ಭಾಗ ಎಲ್ಲದಕ್ಕೂ ಕೂಡ ಎಕ್ಸರ್ಸೈಸ್ ಆಗುತ್ತೆ. ಅಂಡ್ ಉಸಿರಾಟವನ್ನು ಮಾಡೋದ್ರಿಂದ ನಮ್ಮ ಕುಕ್ಕುಸದ ಕೆಳಭಾಗ, ಮಧ್ಯದ ಭಾಗ, ಮೇಲಿನ ಭಾಗ ಇವೆಲ್ಲವೂ ಕೂಡ ಆಕ್ಟಿವೇಟ್ ಆಗುತ್ತೆ. ತದನಂತರ ಕಪಾಲಭಾತಿಯನ್ನ ಮಾಡಿದ್ರೆ ಪೆಲ್ವಿಸ್ ಅಂದ್ರೆ ಸೊಂಟದ ಭಾಗ, ಈ ಕೆಳಗಡೆ ಕೆಳ ಹೊಟ್ಟೆ ಹಾಗೂ ಹೊಟ್ಟೆಯ ಭಾಗದಲ್ಲಿ, ಎದೆಯ ಭಾಗದಲ್ಲಿ ಇರತಕ್ಕಂತಹ ಎಲ್ಲ ಅಂಗ ಪ್ರತ್ಯಂಗಗಳಿಗೆ ಒಂದು ತರಹ ಶಕ್ತಿಯನ್ನ ಕೊಡುತ್ತೆ. ಅವುಗಳು ಎಲ್ಲ ಇನರ್ಟ್ ಅಂದ್ರೆ ಒಂತರಹ ಇನ್ಆಕ್ಟಿವ್ ಆಗಿರುತ್ತವೆ. ಅವುಗಳನ್ನ ನಾವು ಆಕ್ಟಿವ್ ಮಾಡಿದ್ರೆ ಒಳಗಡೆ ನಡೀತಾ ಇರತಕ್ಕಂತಹ ಎಲ್ಲ ಜೈವಿಕ ಕ್ರಿಯೆಗಳು ಕೂಡ ಸಮರ್ಪಕವಾಗಿ, ಸಮಗ್ರವಾಗಿ ನಡೆಯುತ್ತೆ. ನೆಕ್ಸ್ಟ್ 2ನೇದು ಭಸ್ತ್ರಿಕಾ ಪ್ರಾಣಾಯಾಮ. ಅಲ್ಲೇ ಮಾಡಿಸಿದೀವಿ, ಇವತ್ತು ಮಾಡೋಣ. ಇದರಲ್ಲೂ ಕೂಡ ಪ್ಯಾಸಿವ್ ಇನ್ಹಲೇಷನ್, ಆಕ್ಟಿವ್ ಎಕ್ಸಲೇಷನ್ 20 ಕೌಂಟ್ ಅಲ್ಲಿ ಮಾಡ್ತಕ್ಕಂಥದ್ದು. ಮೊದಲು 2 ನಿಧಾನವಾಗಿ ಮಾಡಬೇಕು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಈಗ ರಿಲ್ಯಾಕ್ಸ್. ನಿಮ್ಮ ಉಸಿರಾಟದ ಪ್ರಕ್ರಿಯೆ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅನ್ನೋದನ್ನ ಗಮನ ಇಟ್ಟು ವಹಿಸಿ, ಗಮನ ನೋಡಿ. ನೀವು ಕೂಡ ಕುತ್ಕೋಬಹುದು. ಸ್ವಸ್ತಿಕಾಸನದಲ್ಲಿ, ಸಿದ್ಧಾಸನದಲ್ಲಿ, ಪದ್ಮಾಸನದಲ್ಲಿ, ವಜ್ರಾಸನದಲ್ಲಿ, ವೀರಾಸನದಲ್ಲಿ
ಯಾವ್ದಾದ್ರು ಸರಿ, ಅದೇನು ಇದೇ ತರಹ ಒಂದೇ ಪೋಸ್ಚರ್ ಅಲ್ಲಿ ನಿಂತಿಲ್ಲ, ಹೀಗೂ ಕುತ್ಕೋಬಹುದು. ಹೀಗೆ ಹೀಗೆ ಕುತ್ಕೊಂಡು ಈಗ ನೋಡಿ ನಿಧಾನಕ್ಕೆ 2 ಸರಿ ಮಾಡಬೇಕು. ತದನಂತರ ರಿಲ್ಯಾಕ್ಸ್. ಒಂದು ತರಹ ಗಾಳಿ ಬಂದು ಯಾವ ರೀತಿ ಇಡೀ ವಾತಾವರಣವನ್ನ ಪರಿಶುದ್ಧ ಮಾಡಿ, ಬಿರುಗಾಳಿ ಬಂದು ಪರಿಶುದ್ಧ ಮಾಡಿ ಹೋಗುತ್ತೋ ಆ ತರಹ, ಮಳೆ ಬಂದು ಯಾವ ತರಹ ಸಿಡಿಲು ಗುಡುಗಿನೊಂದಿಗೆ ಬಂದು ಇಡೀ ಪರಿಸರವನ್ನ ಶುದ್ಧಗೊಳಿಸಿ ಹೋಗುತ್ತೋ ಆ ತರಹ ಈ ಕಪಾಲಭಾತಿ ಮತ್ತು ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡೋದ್ರಿಂದ ದೇಹದ ಎಲ್ಲ ಅಂಗಗಳಿಗೆ, ಜೀವಕೋಶಗಳಿಗೆ ಪ್ರಾಣದ ಶಕ್ತಿ ಹೋಗಿ ಎಲ್ಲವನ್ನು ಕೂಡ ಜಾಗೃತಗೊಳಿಸುತ್ತೆ. ಅದಾದ್ಮೇಲೆ ನಾಡಿ ಶುದ್ಧಿ ಪ್ರಾಣಾಯಾಮ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮ. ವೆರಿ ಸಿಂಪಲ್. ಎಡಗಡೆಯಲ್ಲಿ ಉಸಿರು ತಗೋಬೇಕು, ಬಲಗಡೆಯಿಂದ ನಿಧಾನವಾಗಿ ಉಸಿರನ್ನ ಬಿಡಬೇಕು. ಮತ್ತೆ ಬಲಗಡೆಯಿಂದ ಉಸಿರು ತಗೋಬೇಕು, ಎಡಗಡೆಯಲ್ಲಿ ನಿಧಾನವಾಗಿ ಉಸಿರನ್ನ ಬಿಡಬೇಕು. ಈ ಉಸಿರು ತಗೊಂಡು ಬಿಡುವಾಗ ಇದನ್ನ ಮರಿಬಾರದು. ಯೋಗಿಕ್ ಬ್ರೀತಿಂಗ್, ದಟ್ ಈಸ್ bulge your abdomen, expand your chest, raise your collarbone. ಹೊಟ್ಟೆ ಭಾಗವನ್ನ ಉಬ್ಬಿಸಿ, ಎದೆಯನ್ನ ವಿಸ್ತಾರಗೊಳಿಸಿ, ಕತ್ತಿನ ಭಾಗವನ್ನ ಮೇಲಕ್ಕೆ ಎತ್ತುತ್ತಾ ಉಸಿರು ತಗೋಬೇಕು. ಉಸಿರು ಬಿಡುವಾಗ ಈ ಹೊಟ್ಟೆಯ ಭಾಗವನ್ನ ಕುಗ್ಗಿಸಿ, ಎದೆಯ ಭಾಗವನ್ನ ಸಂಕುಚಿತಗೊಳಿಸಿ, ಕತ್ತಿನ ಭಾಗವನ್ನ ಕೆಳಗೆ. ಇದನ್ನ ಯಾವಾಗಲೂ ಮರಿಬಾರದು. ಯಾವುದೇ ಬ್ರೀತ್ ಇನ್, ಉಸಿರು ತಗೊಳ್ಳಿ ಅಂದ ತಕ್ಷಣ ನಮ್ಮ ಉಸಿರಾಟದ ಪ್ರಕ್ರಿಯೆ ಹೀಗೆ ಮಾಡಬೇಕು. ಉಸಿರು ಬಿಡಿ ಅಂದ ತಕ್ಷಣ ಮತ್ತೆ ಹಾಗೆ ಮಾಡಿದಾಗ ಮಾತ್ರ ನಮ್ಮ ಫುಫುಸದಲ್ಲಿ ಇರ್ತಕ್ಕಂತಹ ಲೋಯರ್, ಮಿಡಲ್, ಅಪ್ಪರ್ ಲೋಬ್ಸ್ ಎಲ್ಲವೂ ಕೂಡ ಆಕ್ಟಿವೇಟ್ ಆಗುತ್ತೆ. ಆತರ ಮಾಡೋಣ. ಸ್ಟಾರ್ಟ್. ಮೂರು ರೌಂಡ್ ಮಾಡೋಣ. ಮೂರು ಬಾರಿ 3 ಸುತ್ತು ಅನುಲೋಮ ವಿಲೋಮ ನಾಡಿ ಶುದ್ಧಿ ಪ್ರಾಣಾಯಾಮವನ್ನ ಮಾಡಿದ ನಂತರ ಒಮ್ಮೆ ನಿಮ್ಮ ಶರೀರದಲ್ಲಿ ಉಂಟಾಗಿರ್ತಕ್ಕಂತಹ ಬದಲಾವಣೆಯನ್ನ ಗಮನಿಸ್ತಾ ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸಿ. ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡೋದ್ರಿಂದ 72,000 ನರನಾಡಿಗಳು ಕೂಡ ಶುದ್ಧಿಗೊಂಡು ದೇಹದಲ್ಲಿ ಇರತಕ್ಕಂತಹ ಎಲ್ಲ ಕಲ್ಮಶಗಳನ್ನ ಹೊರ ಹಾಕುವುದರಲ್ಲಿ ದೇಹ ಕ್ಷಮತೆಯನ್ನ ಹೊಂದುತ್ತೆ. ಹಾಗೂ ಮನಸ್ಸು ವಿಶ್ರಾಂತಿಯ ಸ್ಥಿತಿಗೆ ಹೋಗುತ್ತೆ. ಇದನ್ನ ಗಮನಿಸ್ತಾ ನಾವು ಅಭ್ಯಾಸವನ್ನ ಮಾಡಬೇಕು. ಇನ್ನು ಇದಾದ ಮೇಲೆ ರಿಲ್ಯಾಕ್ಸಿಂಗ್ ಪ್ರಾಣಾಯಾಮ. ಹಾಗೆ ಅದು ಭ್ರಮರಿ ಪ್ರಾಣಾಯಾಮ ಆಗ್ಲೇ ಹೇಳ್ಕೊಟ್ಟಿದ್ದೀನಿ. ಹೆಣ್ಣು ಜೇನುನೊಣ ಯಾವ ರೀತಿಯ ಒಂದು ಮೃದಂಗ ಧ್ವನಿಯನ್ನ ಉತ್ಪತ್ತಿ ಮಾಡುತ್ತೆ ಆ ರೀತಿಯಲ್ಲಿ ನಾವು ಮಾಡಬೇಕು. ಇದಕ್ಕೆ
ಎರಡು ಮೆಥಡ್. ಇಲ್ಲ ಕಪ್ಪು ಶೇಪ್ ನಲ್ಲಿ ಕಿವಿಗಳನ್ನ ಹೀಗೆ ಮುಚ್ಕೋಬೇಕು, ಇಲ್ಲ ಅಂದ್ರೆ ಶಾಂಭವಿ ಮುದ್ರಾ, ಈ ಹೆಬ್ಬೆರಳನ್ನ ಒಳಗಡೆ ಹಾಕಿ ಬಿಗಿ ಮಿಕ್ಕೆಲ್ಲ ಬೆರಳುಗಳನ್ನ ಈ ರೀತಿಯಲ್ಲಿ ನಾವು ಅರೇಂಜ್ ಮಾಡ್ಕೋಬೇಕು, ಸ್ಪ್ರೆಡ್ ಮಾಡಬೇಕು. ಈಗ ದೀರ್ಘವಾದ ಉಸಿರು ತಗೊಂಡು ಉಸಿರನ್ನ ಬಿಡುವಾಗ ಅಮ್ ಅಂತ ಹೇಳಬೇಕು. ಅಂತ ಹೇಳುವಾಗ ಬಹುಮುಖ್ಯ, ಎರಡು ಹಲ್ಲಿನ ಸಾಲುಗಳನ್ನ ನಾವು ಲೂಸ್ ಆಗಿ ಇಟ್ಕೋಬೇಕು. ಅವು ಪರಸ್ಪರ ಸ್ಪರ್ಶ ಮಾಡಿದಾಗ ಒಂದು ತರಂಗ ಮೃದಂಗ ಧ್ವನಿ ಬರುತ್ತೆ. ಆ ಮೃದಂಗ ಧ್ವನಿಯಿಂದ ನಮ್ಮ ದೇಹದಲ್ಲಿ ಇರತಕ್ಕಂತಹ ಎಲ್ಲ ಒತ್ತಡಗಳು ಕೂಡ ಕಡಿಮೆ ಆಗುತ್ತೆ. ವೈಜ್ಞಾನಿಕವಾಗಿ ನಿರೂಪಣೆಯಾಗಿದೆ. ಯಾರು ಈ ಭ್ರಮರಿ ಪ್ರಾಣಾಯಾಮವನ್ನ 5 ಸಲ ಮಾಡ್ತಾರೆ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ, ಅವರ ಮೂಗಿನ ಈ ದ್ವಾರ ಇದೆಯಲ್ಲ, ಅದರಲ್ಲಿ ನೈಟ್ರಿಕ್ ಆಕ್ಸೈಡ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಆ ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಆಗಿರ್ತಕ್ಕಂತಹ ಅವಸ್ಥೆ ಒಳಗೆ ಈ ಕೊರೋನಾ ವೈರಸ್ ಏನಿದೆ ಅದರದ್ದು ಮಲ್ಟಿಪ್ಲಿಕೇಶನ್ ಕಡಿಮೆ ಆಗುತ್ತೆ, ಆಗಲ್ಲ. ವೈರಲ್ ಲೋಡ್ ಕಡಿಮೆ ಆಗುತ್ತೆ. ಸಿಂಪಲ್ ಟೆಕ್ನಿಕ್. ಒಳ್ಳೆ ಮಲಗೋದಕ್ಕೆ ಮೊದಲು ಮಾಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಯಾವ್ದಾದ್ರು ಒತ್ತಡ ಜಾಸ್ತಿ ಇದ್ದಾಗ ಇದನ್ನ ಮಾಡಿದ್ರೆ ಅನುಕೂಲ ಆಗುತ್ತೆ. ಮಾಡೋಣ. ಫಸ್ಟ್ ಕಿವಿಯನ್ನು ಮುಚ್ಕೊಳ್ಳಿ. ಈಗ ನಾವು ಎರಡನೇ ಸುತ್ತು ಆಂ. ಕೊನೆಯ ಸುತ್ತು ಆಂ. ಇದು ಬಹುಮುಖ್ಯ. ಉಸಿರನ್ನ ತಗೊಳ್ಳುವಾಗ ಉಚ್ಚಾರಣೆಯನ್ನ ಮಾಡುವಾಗ ಈ ಯೋಗಿಕ್ ಬ್ರೀತಿಂಗ್ ಟೆಕ್ನಿಕ್, ಮೊದಲು ಹೊಟ್ಟೆಯ ಭಾಗ, ಆಮೇಲೆ ಎದೆಯ ಭಾಗ, ಆಮೇಲೆ ಕತ್ತಿನ ಭಾಗ, ಅದನ್ನ ಮರಿಬಾರ್ದು. ಉಸಿರು ತಗೊಳ್ಳುವಾಗ್ಲೂ ಅಷ್ಟೇನೆ, ಮೊದಲು ಕೆಳಭಾಗ, ಮಧ್ಯದ ಭಾಗ, ಮೇಲಿನ ಭಾಗವನ್ನ ತುಂಬಿಸ್ಬೇಕು. ಅದನ್ನ ನಾವು ಜಾಗೃತಿಯಾಗಿ ಮಾಡಬೇಕು, ಇಲ್ಲ ಅಂದ್ರೆ ಅದಾಗೋದಿಲ್ಲ. ಸೊ ಇದಾದ ಮೇಲೆ ಕೊನೆಯಲ್ಲಿ ಕೂಲಿಂಗ್ ಪ್ರಾಣಾಯಾಮ ಅಂತ, ಅದರಲ್ಲಿ 3ನ್ನ ಹೇಳ್ಕೊಟ್ಟಿದ್ದೀನಿ ನಾನು. ಶೀತಲಿ, ಶೀತ್ಕಾರಿ ಅಂಡ್ ಸದಂತ ಅಂತ. ಅದು ಅದ್ರಲ್ಲಿ ಯಾವ್ದು ಬೇಕಾದ್ರೂ ಮಾಡಬಹುದು. ಮೊದಲು ಇದು ಹೀಗಿರುತ್ತಲ್ಲ, ಎರಡನೇದು ಇದು, ಎರಡನೇ ಜೀಲಿ. ಮೂರನೇದು ಸದಂತ. ಇದು ಕೊನೆಯ ಅಭ್ಯಾಸ. 2 ನಿಮಿಷಗಳ ಕಾಲ ಕಣ್ಣುಗಳನ್ನ ಮೆದುವಾಗಿ ಮುಚ್ಚಿ, ಯಾವುದೇ ಭಾಗದಲ್ಲೂ ಬಿಗಿತ, ಒತ್ತಡ, ಸೆಳೆತ ಬೇಡ. ಸಂಪೂರ್ಣ ಶರೀರವನ್ನ ಒಮ್ಮೆ ಅವಲೋಕಿಸಿ, ಈ ಅಭ್ಯಾಸದಿಂದ ಉಂಟಾಗಿರ್ತಕ್ಕಂತಹ ಬದಲಾವಣೆಯನ್ನ ಗಮನಿಸ್ತಾ ಒಮ್ಮೆ ಓಂಕಾರವನ್ನ ಹೇಳೋಣ. ಉಸಿರು ತಗೊಳ್ಳಿ. ಓಂ. ಶಾಂತಿ ಶಾಂತಿ ಶಾಂತಿ. ಥ್ಯಾಂಕ್ ಯು.